ನಮಸ್ಕಾರ. ಎಲ್ಲ ಭಕ್ತಾದಿಗಳಿಗೂ ಒಂದು ನಮಸ್ಕಾರ. ನಮ್ಮ ದೇವಸ್ಥಾನ ಪೂಜೆ ನಗರ ಗ್ರಾಮದಲ್ಲಿ ಶಿವನ ದೇವಸ್ಥಾನ ನೂತನವಾಗಿ ಕಟ್ಟಡ ಕಟ್ಟಿರೋದ್ರಿಂದ 6 ತಿಂಗಳಾಯಿತು. ಅದು ಭೀಮನಾಮಾಸ್ಯೆ ಫಸ್ಟ್ ಬಂದಿರೋದ್ರಿಂದ ನಮ್ಮ ಅಜ್ಜಯ್ಯನ ಮಠದವರಿಂದ ಇದು ಕಲಾನಾಥೇಶ್ವರ ದೇವಸ್ಥಾನ ಅಂತ ಹೆಸರಿಟ್ಕೊಟ್ಟವ್ರೆ. ಆ ದೇವಸ್ಥಾನದಲ್ಲಿ ಫಸ್ಟ್ನೇ ಅಮಾವಾಸ್ಯೆ ಬಂದಿರೋದ್ರಿಂದ ಭೀಮನಾಮಾಸ್ಯೆ ಅವತ್ತು ವಿಶೇಷವಾದ ಪೂಜೆಗಳಿರ್ತದೆ, ಅನ್ನದಾನ ಇರ್ತದೆ. ಎಲ್ಲ ವಿಶೇಷವಾಗಿ ಸುತ್ತಮುತ್ತ ಜನಗಳೆಲ್ಲ ಬಂದು ದೇವಸ್ಥಾನಕ್ಕೆ ಬಂದು ಮಂಗಳಾರತಿ ತಗೊಂಡು ಹೋಗಲಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಹೊಸಕೋಟೆ ತಾಲೂಕು ಪೂಜೆ ನಗರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಕಲಾನಾಥೇಶ್ವರ ಅಂಥೇಳಿ ಅಜ್ಜಯ್ಯನ ಮಠದವರು ಆ ದೇವಸ್ಥಾನಕ್ಕೆ ಶಿವನಿಗೆ ಹೆಸರಿಡೋದಕ್ಕೆ ಅಜ್ಜಯ್ಯನ ಮಠದವರು ಹೇಳಿದರು. ಕಲಾನಾಥೇಶ್ವರ ಹಾಗೂ ನಿಮಿಷಾಂಬ ಹಾಗೂ ವೇಣುಗೋಪಾಲ ಸ್ವಾಮಿ, ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ ದೇವಾಲಯ ಸಂಪ್ರೋಷಣೆಯಾಗಿ 6 ತಿಂಗಳಾಯಿತು. ಪ್ರತಿ ಅಮಾವಾಸ್ಯೆಗೂ ವಿಶೇಷ ಪೂಜೆಗಳು ನಡ್ಕೊಳ್ತಾ ಬರ್ತಾಯಿದೆ. ಸಂಜೆ ಗೋಪೂಜೆ, ಪ್ರದಕ್ಷಿಣೆ ಪೂಜೆ, ಅಷ್ಟದಿಕ್ಪಾಲಕ ಪೂಜೆ ಇವು ನಡ್ಕೊಂಡು ಬರ್ತಾಯಿದೆ. ಶ್ರಾವಣದಲ್ಲಿ ಕೂಡ ಈಗ ಇಲ್ಲಿ ವೇಣುಗೋಪಾಲ ಸ್ವಾಮಿ ಇರೋದರಿಂದ ಎಲ್ಲ ವಾರಗಳಲ್ಲೂ ಶನಿವಾರ ವಿಶೇಷ ಪೂಜೆಗಳು. ಈಗ ಆಷಾಢದಲ್ಲಿ ಆರತಿಗಳು ಮತ್ತು ಈ ರಾವು ಕಾಲದಲ್ಲಿ ಆರತಿಗಳು ಮಾಡೋಂಥದ್ದು ಎಲ್ಲವನ್ನೂ ಮುಗಿಸ್ಕೊಂಡು ಬಂದಿದ್ದೀವಿ. ಈಗ ಭೀಮನ ಅಮಾವಾಸ್ಯೆ ಸನಿಹದಲ್ಲಿರೋದ್ರಿಂದ ಈ ಭೀಮನ ಅಮಾವಾಸ್ಯೆಯ ವಿಶೇಷ ಏನು ಅಂಥೇಳಿ ತಾವೆಲ್ಲರೂ ತಿಳ್ಕೊಳ್ಬೇಕಾದ್ರೆ ಪೂಜೆ ನಗರದ ಕಲಾನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಹರಿಹರ ದರ್ಶನ ಇದ್ದಾಗೆ ಇದೆ. ತಂದೆ ತಾಯಿ, ಯಾಕೆಂದರೆ ವಿಷ್ಣು ಅಮ್ಮನವರು ಇಲ್ಲಿದ್ದಾರೆ, ಶಿವ ಪಾರ್ವತಿನೂ ಇಲ್ಲಿದೆ. ತಾವೆಲ್ಲರೂ ಈ ದೇವರುಗಳ ಒಂದು ಪೂಜೆಗೆ ಭಾಗವಹಿಸಿ ದೇವರ ಕೃಪಾಶೀರ್ವಾದ ಪಡಿಬೇಕು. ಮತ್ತು ಈ ಹೊಸ ದೇವಸ್ಥಾನ ಆಗಿರೋದ್ರಿಂದ ವಿಶೇಷವಾದ ಪೂಜೆಗಳು ನಡೀತಿದೆ. ತಾವೆಲ್ಲರೂ ಭಾಗವಹಿಸಿ ಗ್ರಾಮದ ಹಿರಿಯರ ಅನುಗ್ರಹದಂತೆ ನಮ್ಮ ವಾಸಣ್ಣವರ ಅಧ್ಯಕ್ಷತೆಯಲ್ಲಿ ದೇವಸ್ಥಾನ ಭಕ್ತಾದಿಗಳೆಲ್ಲರೂ ಸಹಕಾರ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ದೇವಸ್ಥಾನ ನಿರ್ಮಾಣ ಆಗಿದೆ. ಅದೇ ರೀತಿ ಪೂಜೆಗಳು ನಡ್ಕೊಳ್ತಾ ಹೋಗ್ತಾ ಇದೆ. ತಾವೆಲ್ಲರೂ ಭೀಮನ ಅಮಾವಾಸ್ಯೆಗೆ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ತಾವೆಲ್ಲರೂ ಬಂದು ದೇವರ ಕೃಪಾಶೀರ್ವಾದ ಪಡೆದು ಈಗ ಏನಿದೆ ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಉಳಿಸ್ಕೊಳ್ಬೇಕು. ದೇವರ ಈ ಅನುಗ್ರಹ ಸದಾಕಾಲ ನಮ್ಮ ಭಕ್ತರಲ್ಲಿ ಇರಲಿ. ನಮ್ಮ ದೇಶದ ಬೆಳೆ ಮಳೆ ಸಕಾಲಕ್ಕಾಗಿ ಎಲ್ಲರೂ ಸಮೃದ್ಧಿಯಾಗಿ ಎಲ್ಲರೂ ಭಕ್ತಾದಿಗಳೆಲ್ಲರೂ ಇರಬೇಕು ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳುತ್ತಾ ಭಕ್ತಾದಿಗಳೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ವಿಶೇಷವಾಗಿ ಪ್ರತಿ ಸೋಮವಾರ ಬೆಳಗ್ಗೆ ಅಭಿಷೇಕ ಇರುತ್ತೆ ಮತ್ತು ಪ್ರತಿ ಶುಕ್ರವಾರ ಸಂಜೆ ಕುಂಕುಮಾರ್ಚನೆ ಇರುತ್ತೆ. ಅಮಾವಾಸ್ಯೆ ದಿವಸ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಹಾಗೂ ಮಹಾಮಂಗಳಾರತಿ ಮತ್ತು ಸಂಜೆ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಒಂದು ಕಿರು ಪರಿಚಯ, ಏನಕ್ಕೋಸ್ಕರ ನಾವು ಭೀಮನ ಅಮಾವಾಸ್ಯೆ ಮಾಡ್ತೀವಿ, ಭೀಮನ ಅಮಾವಾಸ್ಯೆ ಏನಕ್ಕೆ ಬಂತು ಅಂತ ಹೇಳ್ತಾ ಈ ವಿಷಯಗಳನ್ನು ತಿಳಿಸ್ತಾ ಸಂಜೆ 7:30ಕ್ಕೆ ವಿಶೇಷ ಪೂಜೆ ಇದೆ, ಮಹಾಮಂಗಳಾರತಿ ಎಲ್ಲನೂ. ಅಮಾವಾಸ್ಯೆ ಇರುವಾಗ ಪ್ರತಿ ಅಮಾವಾಸ್ಯೆ ದಿವಸನೂ ಪೂಜೆ ಇರುತ್ತೆ. ಭಕ್ತಾದಿಗಳೆಲ್ಲರೂ ಪಾಲ್ಗೊಳ್ಬೇಕು ಅಂತೇಳಿ ಈ ಮೂಲಕ ತಮಗೆಲ್ರಿಗೂ ತಿಳಿಸುತ್ತಾ ಹೊಸಕೋಟೆ ಪಕ್ಕದಲ್ಲೇ ಪೂಜೆ ನಗರ, ಹೊಸಕೋಟೆ ತಾಲೂಕು ದೊಡ್ಡಗಟ್ಟಿನಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಈ ಪೂಜೆ ನಗರ ಎಂಬ ಈ ಊರಿನಲ್ಲಿ ಈ ಶಿವಾಲಯ ವಿಶೇಷವಾಗಿ ತುಂಬ ಚೆನ್ನಾಗಿ ಈ ದೇವಸ್ಥಾನ ಆಗಿದೆ. ತಾವೆಲ್ಲರೂ ದೇವರ ದರ್ಶನ ಪಡೆದು ಕೃಪಾಶೀರ್ವಾದ ಪಡಿಬೇಕು. ಪ್ರಸಾದ ವಿನಿಯೋಗ ಇರುತ್ತೆ, ತಾವೆಲ್ಲರೂ ಸೇವಿಸಬೇಕು ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಸರ್ವೇ ಜನ ಸುಖಿನೋ ಭವಂತು.